ನಮಸ್ಕಾರ. ಇವತ್ತಿನ ವಿಷಯ, ನಾವು ಯಾವುದೇ ಹೊಸ ಕೆಲಸವನ್ನು ಮಾಡುವಾಗ ನಮಗೆ ಭಯ ಇರುತ್ತೆ. ಅದನ್ನು ಮೀರ್ಕೊಂಡು ಹೋಗಲಿಲ್ಲ ಅಂತ ಆದರೆ ಸಕ್ಸಸ್ಸೇ ಸಿಗಲ್ಲ ಅಂತ. ಹೇಗೆ ಗೊತ್ತಾ? ಇವಾಗ ನಾವು ಒಂದು ಸ್ಟೇಟಲ್ಲಿದ್ದೀವಿ, ನಮಗೆ ಇವಾಗ ಬೇರೆ ಸ್ಟೇಟಿಗೆ ಟ್ರಾನ್ಸ್ಫರ್ ಆಗಿದೆ. ಸೊ ನನ್ನ ಮಗನಿಗೆ ಹೊಸ ಭಾಷೆ ಕಲಿಬೇಕು. ಇದು ಅವನ ಪ್ರಾಬ್ಲಮ್. ಈ ಥರ ನಿಮ್ಮದೇ ಯಾವುದೇ ಒಂದು ಪ್ರಾಬ್ಲಮ್ ಇಟ್ಕೊಳ್ಳಿ, ಎನಿ ಪ್ರಾಬ್ಲಮ್. ಹೊಸ ಭಾಷೆಯನ್ನು ಕಲೀಲೇಬೇಕು, ಅದು ಕಂಪಲ್ಸರಿ. ಇವಾಗ ಅವನಿಗೆ ತುಂಬ ತಲೆಬಿಸಿ ಇದೆ. ಏನು ತಲೆಬಿಸಿ ಗೊತ್ತಾ? ಒಂದನೇದು, ನಾನು ತಪ್ಪಾಗಿ ಮಾಡಿದರೆ ಯಾರಾದರೂ ನಗ್ತಾರಾ? ಈ ಥರ ನಮಗೂ ಪ್ರಾಬ್ಲಮ್ ಆಗುತ್ತೆ. ಏನು ಹೇಳಿ? ಪ್ರೆಷರ್ ಇರುತ್ತೆ, ಸೊಸೈಟಿ ಪ್ರೆಷರ್ ಇರುತ್ತೆ. ಯಾರಾದರೂ ನಮ್ಮ ಜೊತೆಗಿರೋರು ನಗ್ತಾರಾ, ನಮ್ಮ ಫ್ರೆಂಡ್ಸ್ ನಗ್ತಾರಾ ಅಂತ ಅಲ್ವಾ? ಇದು ಒಂದನೇ ಪ್ರಾಬ್ಲಮ್. ಸರಿಯಾಗಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ಫಿಯರ್, ಅಗೇನ್ ತಪ್ಪಾಗಿಬಿಡುತ್ತಾ ಅನ್ನೋ ಭಯ. ನಾನು ಅವನಿಗೆ ಹೇಳಿದೆ, ಸಮಾಧಾನ ಮಾಡಿ ಹೇಳಿದೆ, ಮಗನೇ ನೋಡು, ಯಾವುದೇ ಹೊಸದನ್ನು ಕಲಿಯುವಾಗ ಅದು ನಮ್ಮ ಕಂಫರ್ಟ್ ಝೋನಿನ ಹೊರಗಡೆ ಇರುತ್ತೆ. ಆದ್ದರಿಂದ ನಮಗೆ ಭಯ ಆಗೋದು ಸಹಜನೇ. ಯಾಕಂದರೆ ಹೊಸದು, ಫಿಯರ್ ಆಫ್ ಅನ್ನೋನ್, ನಮಗೆ ಅದೇನು ಅಂತ ಗೊತ್ತಿಲ್ಲ ಅಲ್ಲ, ಅದಕ್ಕೆ ಭಯ ಆಗೇ ಆಗುತ್ತೆ. ಆದರೆ ಆ ಥರ ನಾವು ಪ್ರಯತ್ನ ಮಾಡಲಿಲ್ಲ ಅಂತ ಆದರೆ ಮುಂದೊಂದು ದಿನ ಸಕ್ಸಸ್ ಆಗೋದಕ್ಕೆ ಅವಕಾಶನೇ ಇಲ್ಲ. ಹಾಗಿದ್ರೆ ಪ್ರಯತ್ನ ಮಾಡಿದರೆ ಸಕ್ಸಸ್ ಆಗ್ತೀವಾ? ಆಗ್ಬೋದು, ಬಿಡ್ಬೋದು. ಇವಾಗ 0 to 100 ರೇಟಿಂಗ್ ಇದ್ದರೆ ಅಟ್ಲೀಸ್ಟ್ ನಮಗೆ 75% ಆದರೂ ಬರ್ಬೋದು. ನಾವು ಪ್ರಯತ್ನನೇ ಮಾಡಲಿಲ್ಲ ಅಂತ ಆದರೆ 5% ಆದರೂ ಕಲಿಯೋದಕ್ಕಾಗುತ್ತಾ? 5% ಆದರೂ ಸಕ್ಸಸ್ ಆಗೋದಕ್ಕಾಗುತ್ತಾ? ಸೊ ಏನಪ್ಪ, ಫಿಯರ್ ಇದ್ದೇ ಇರುತ್ತೆ. ಫಿಯರ್ ಒಳ್ಳೆಯದೇ. ಫಿಯರ್ ಯಾಕೆ ಒಳ್ಳೆಯದು ಅಂತನಾ? ಫಿಯರ್ ಬೇಕೇ ಬೇಕ್ರಿ. ಇವಾಗ ನೋಡಿ, ಒಂದು ತುಂಬಿರೋ ಟ್ರಾಫಿಕ್ ಇರೋ ರಸ್ತೆಯಲ್ಲಿ ರೋಡ್ ಕ್ರಾಸ್ ಮಾಡಬೇಕಂತ ಆದರೆ ನಮಗೆ ಫಿಯರೇ ಇರಲಿಲ್ಲ ಅಂತ ಅಂದ್ಕೊಂಡ್ರೆ, ನಾವು ಡಗ್ಗಂತ ಮಿಡ್ಲ್ ಆಫ್ ದ ರೋಡಲ್ಲಿ ಓಡಿಬಿಟ್ರೆ, ಅಯ್ಯೋ, ಫಿಯರ್ ಈಸ್ ಇಂಪಾರ್ಟೆಂಟ್. ಫಿಯರ್ ಬೇಕಪ್ಪ, ಜೀವ ಬದುಕಬೇಕು ಅಂತ ನಮಗೆ ಭಯ ಬೇಡವಾ? ಆದ್ದರಿಂದ ಫಿಯರ್ ಬೇಕೇ, ಅದೇ ನಮ್ಮನ್ನು ಸೇಫ್ ಮಾಡೋದು. ಆದರೆ ಅದನ್ನು ದಾಟಲಿಲ್ಲ ಅಂದರೆ ಸಕ್ಸಸ್ ಸಿಗುತ್ತಾ? ಪ್ರೆಷರ್ ಇರುತ್ತೆ, ನಗ್ತಾರೆ, ಎಲ್ಲನೂ ಇರಲಿ ರೀ. ವಿಷಯ ಏನು ಹೇಳಿ? ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಪ್ರಯತ್ನನೇ ಮಾಡಲಿಲ್ಲ ಅಂದರೆ ಸಕ್ಸಸ್ ಆಗೋದಕ್ಕೆ ಆಗೋದಿಲ್ಲ. ಹೊಸದೇನೇ ಇರ್ಬೋದು, ಏನಾದರೂ ಇರ್ಬೋದು, ಪ್ರಯತ್ನ ಮಾಡಿದರೆ ಮಾತ್ರ ಸಕ್ಸಸ್ ಸಿಗುತ್ತೆ. ಆದ್ದರಿಂದ ನಮ್ಮ ಎಫರ್ಟನ್ನು ನಾವು ಹಾಕೋಣ. ಮುಂದಿನ ಸಕ್ಸಸ್ ಸಿಗುತ್ತಾ ಬಿಡುತ್ತಾ ಅದು ನಮ್ಮ ಪ್ರಯತ್ನದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಎಷ್ಟು ಎಫರ್ಟ್ಸ್ ಹಾಕಿದ್ದೀವಿ ಅಂತ, 100% ಹಾಕಿದ್ದೀವಾ, 90% ಹಾಕಿದ್ದೀವಾ ಅನ್ನೋದ್ರ ಮೇಲೆ ನಾವು ಎಷ್ಟು ಕಲಿತೀವಿ, ಹೇಗೆ. ಆದ್ದರಿಂದ ನಮ್ಮ ಪ್ರಯತ್ನವನ್ನು ನಾವು ಮಾಡಿದರೆ ಮಾತ್ರ ಮುಂದೆ ಒಂದಿನ ಸಕ್ಸಸ್ ಆಗೋದಕ್ಕಾಗುತ್ತೆ. ಸಕ್ಸಸ್ ಆಗಬೇಕು ಅಂತ ಆದರೆ ಕಂಫರ್ಟ್ ಝೋನಿಂದ ಹೊರಗಡೆ ಬರಲೇಬೇಕು. ನಮ್ಮ ಫಿಯರನ್ನು ನಾವು ಫೇಸ್ ಮಾಡಲೇಬೇಕು. ಆಗ ಮಾತ್ರ ಎಷ್ಟೇ ಪರ್ಸೆಂಟ್ ಇದ್ರೂ ಸಕ್ಸಸ್ಸೇನೆ. ಏನೂ ಅಕ್ಷರ ಬರದೇ ಇರೋದಕ್ಕೂ ಬರೆಯೋದಕ್ಕೆ ಬರೋದಕ್ಕೂ, ತಪ್ಪಾಗಿರೋದನ್ನು ತಿದ್ಕೊಳ್ಳೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಅಲ್ವಾ? ಸೋತೋಗ್ಬಿಡ್ತೀನಿ, ಸಕ್ಸಸ್ ಸಿಗದೆ ಹೋದರೆ ಏನು ಮಾಡೋದು ಅನ್ನೋ ವಿಷಯದಲ್ಲಿ ನಾವು ಫಸ್ಟ್ ಸ್ಟೆಪ್ಪನ್ನು ಇಡದೇ ಇದ್ದರೆ, ಪ್ರಯತ್ನನೇ ಮಾಡದೇ ಇದ್ದರೆ ಯಾವತ್ತಿಗೂ ಸಕ್ಸಸ್ಸೇ ಸಿಗೋದಿಲ್ಲ. ತಪ್ಪಾದರೆ ತಪ್ಪಾಗುತ್ತೆ, ತಿದ್ಕೊಳ್ಳೋಣ, ಪ್ರಯತ್ನ ಮಾಡೋಣ. ಸೊಸೈಟಿ ನಗುತ್ತೆ ಅಂತನಾ? ಎಲ್ಲದಕ್ಕೂ ಸೊಸೈಟಿ ನಗುತ್ತೆ ಅಂತ ಯಾಕ್ರಿ ತಲೆ ಕೆಡಿಸ್ಕೋಬೇಕು? ನಮ್ಮ ಪ್ರಯತ್ನ ನಾವು ಫಸ್ಟ್ ಮಾಡೋಣ. ಊರಿಗೆಲ್ಲ ಹೇಳ್ಕೊಂಬರ್ಬೇಕಂತ ರೂಲ್ಸ್ ಇದೆಯಾ? ನಮ್ಮ ಪ್ರಯತ್ನ ನಾವು ಮಾಡೋಣ, ಕಲ್ತ್ಕೊಂಡಾದ್ಮೇಲೆ ಅವ್ರಿಗೆ ತಾನೇ ಗೊತ್ತಾಗುತ್ತೆ. ಎಲ್ಲನೂ ಮುಂಚೆನೇ ಹೇಳಬೇಕಂತ ರೂಲ್ಸ್ ಇದೆಯಾ? ನಮ್ಮ ಪಾಡಿಗೆ ನಾವು ಕಾನ್ಫಿಡೆಂಟ್ ಆಗಿದ್ದರೆ, ನಮ್ಮ ಎಫರ್ಟ್ಸನ್ನು ನಾವು ಕರೆಕ್ಟಾಗಿ ಹಾಕ್ತಾಯಿದ್ರೆ ಯಾರಿಗೂ ಏನೂ ಹೇಳಬೇಕಾಗಿಲ್ಲ, ತಲೆನೂ ಕೆಡಿಸ್ಕೋಬೇಕಾಗಿಲ್ಲ. ಸಕ್ಸಸ್ ಸಿಕ್ಕಿದ್ರೆ ಅವರೇ ನಿಮ್ಮನ್ನು ಪ್ರೇಸ್ ಮಾಡ್ತಾರೆ ಅಂತ ಸಕ್ಸಸ್ಗೆ ಟ್ರೈ ಮಾಡೋದಲ್ಲ. ಸಕ್ಸಸ್ ಆದಮೇಲೆ ಅವರಾಗೆ ಪ್ರೇಸ್ ಮಾಡ್ತಾರೆ. ಎಂಡ್ ಇನ್ ಮೈಂಡ್ ಏನು ಹೇಳಿ? ಕಲ್ತ್ಕೊಳ್ಳೋದು. ನಮಗೇನು ಮಾಡಬೇಕೋ ಅದನ್ನು ಮಾಡೋದಕ್ಕೆ ನಮ್ಮ ಎಫರ್ಟ್ಸ್ ಹಾಕೋದು ಇಂಪಾರ್ಟೆಂಟ್. ಸೊ ಎಫರ್ಟ್ಸ್ ಹಾಕೋಣ, ಕಲ್ತ್ಕೊಳ್ಳೋಣ, ನಮ್ಮ ಫಿಯರ್ಗಳನ್ನು ಫೇಸ್ ಮಾಡೋಣ ಮತ್ತು ಸಕ್ಸಸ್ ಆಗೋಣ.